ಕೈಬರಹ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಪಿಸುಮಾತಿನ ಗುಂಬಜ್ ಎಲ್ಲಿದೆ? ಆನ್ಸರ್: ಪಿಸುಮಾತಿನ ಗುಂಬಜ್ ಬಿಜಾಪುರದಲ್ಲಿದೆ. 2. ಗೋಲಗುಮ್ಮಟದ ಸುತ್ತಳತೆ ವ್ಯಾಸ ಎಷ್ಟು ಅಡಿ ಇದೆ? ಆನ್ಸರ್: ಗೋಲಗುಮ್ಮಟದ ಸುತ್ತಳತೆ ವ್ಯಾಸ 124 ಅಡಿ ಇದೆ. 3. ಫರ್ಡಿನಂಡ್ ಕಿಟೆಲ್ ಯಾವ ದೇಶದವರು? ಆನ್ಸರ್: ಫರ್ಡಿನಂಡ್ ಕಿಟೆಲ್ ಜರ್ಮನ್ ದೇಶದವರು. 4. ಫರ್ಡಿನಂಡ್ ಕಿಟೆಲ್ ರಚಿಸಿದ ನಿಘಂಟಿನ ಹೆಸರೇನು? ಆನ್ಸರ್: ಫರ್ಡಿನಂಡ್ ಕಿಟೆಲ್ ರಚಿಸಿದ ನಿಘಂಟಿನ ಹೆಸರು ಇಂಗ್ಲಿಷ್-ಕನ್ನಡ ನಿಘಂಟು. 5. ಫರ್ಡಿನಂಡ್ ಕಿಟೆಲ್ ರಚಿಸಿದ ನಿಘಂಟಿನಲ್ಲಿ ಎಷ್ಟು ಶಬ್ದಗಳಿವೆ? ಆನ್ಸರ್: ಫರ್ಡಿನಂಡ್ ಕಿಟೆಲ್ ರಚಿಸಿದ ನಿಘಂಟಿನಲ್ಲಿ 70,000 ಶಬ್ದಗಳಿವೆ. 6. ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಯಾರು? ಆನ್ಸರ್: ಮೈಸೂರು ಅರಮನೆಯ ವಾಸ್ತುಶಿಲ್ಪಿಗಳು ಹೆನ್ರಿ ಇರ್ವಿನ್ ಮತ್ತು ಬಿ. ರಾಘವಲ್ ನಾಯ್ಡು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ. 1. ಗೋಲಗುಂಬಜ್ನ ವಿಶೇಷತೆವೇನು? ಆನ್ಸರ್: ಗೋಲ್ ಗುಂಬಜ್ ಬಿಜಾಪುರದಲ್ಲಿದೆ. ದೊಡ್ಡ ಗೋಡೆಗಳ ಮೇಲೆ ದೊಡ್ಡ ಗೋಲಾಕಾರದ ಗುಮ್ಮಟ ಇದೆ. ಹೀಗಾಗಿ ಇದನ್ನು ಗೋಲ ಗುಂಬಜ್ ಎಂದು ಕರೆಯುವರು. ಇಲ್ಲಿ ಮೆಲ್ಲನೆ ಮಾತಾಡಿದರೂ ಆ ಧ್ವನಿ ಪ್ರತಿಧ್ವನಿಯಾಗಿ ಕೇಳಿಸುತ್ತದೆ. ಇದರ ವ್ಯಾಸ 124 ಅಡಿ ಇದೆ. 2. ಕಾಳಿ ನದಿ ಎಲ್ಲಿ ಹುಟ್ಟಿ ಯಾವ ಮಾರ್ಗವಾಗಿ ಹರಿಯುತ್ತದೆ? ಆನ್ಸರ್: ಕಾಳಿ ನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹುಳಿಯಾಲ, ಯಲ್ಲಾಪುರ ತಾಲೂಕುಗಳಲ್ಲಿ ಹರಿದು ಕಾರವಾರದ ಬಳಿ ಅರಬ್ಬಿ ಸಮುದ್ರ ಸೇರುತ್ತದೆ. 3. ಮೈಸೂರು ಅರಮನೆಯ ಸೊಬಗನ್ನು ವರ್ಣಿಸಿ. ಆನ್ಸರ್: ಕನ್ನಡ ನಾಡಿನ ಭವ್ಯ ಸೌಧ ಮೈಸೂರು ಅರಮನೆ. ಇದು ವಿಶ್ವಪ್ರಸಿದ್ಧಿ ಪಡೆದಿದೆ. ಒಡೆಯರ ವಂಶಜರು ಇದನ್ನು ನಿರ್ಮಿಸಿದರು. ಈ ಅರಮನೆಯ ಹೊರ ಒಳ ನೋಟವು ಸುಂದರವಾಗಿದೆ. ಪ್ರತಿ ಭಾಗ ಅತ್ಯುತ್ತಮವಾಗಿ ಅಲಂಕಾರಗೊಂಡಿದೆ. ರಾತ್ರಿ ವೇಳೆ ಲಕ್ಷಾಂತರ ವಿದ್ಯುದ್ದೀಪಗಳಿಂದ ಕಂಗೊಳಿಸುತ್ತದೆ. 4. ಫರ್ಡಿನಂಡ್ ಕಿಟೆಲ್ ಭಾರತಕ್ಕೆ ಬಂದು ಮಾಡಿದ ಕೆಲಸವೇನು? ಆನ್ಸರ್: ಫರ್ಡಿನಂಡ್ ಕಿಟೆಲ್ ಭಾರತಕ್ಕೆ ಪಾದ್ರಿಯಾಗಿ ಬಂದರು. ಮಂಗಳೂರಿನಲ್ಲಿ ಕನ್ನಡ ವ್ಯಾಸಂಗ ಆರಂಭಿಸಿ ಬಹುಬೇಗ ಭಾಷೆಯನ್ನು ಕಲಿತರು. ಇಂಗ್ಲಿಷ್-ಕನ್ನಡ ನಿಘಂಟಿನ ರಚನೆಗಾಗಿ 1872ರಲ್ಲಿ ಕಾರ್ಯ ಆರಂಭಿಸಿದರು. 1892ರಲ್ಲಿ ಕಿಟೆಲ್ 70,000 ಶಬ್ದ ಒಳಗೊಂಡ ಹಸ್ತ ಪ್ರತಿಯನ್ನು ಕನ್ನಡ
ಪಂಡಿತರ ನೆರವಿನಿಂದ ಪರಿಷ್ಕರಿಸಿ 1894ರಲ್ಲಿ ಇಂಗ್ಲಿಷ್ ಕನ್ನಡ ನಿಘಂಟು ಪ್ರಕಟಿಸಿದರು. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಉತ್ತಮ ಕೈಬರಹದ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ. ಆನ್ಸರ್ 1. ನೀವು ಬರೆಯುವ ಅಕ್ಷರಗಳು ಸ್ಫುಟವಾಗಿರಬೇಕು, ಅಂದರೆ ಅಕ್ಷರಗಳು ಕಣ್ಣಿಗೆ ಸುಲಭವಾಗಿ ಗುರುತಿಸುವಂತಿರಬೇಕು. 2. ಅಕ್ಷರಗಳನ್ನು ತಪ್ಪಿಲ್ಲದೆ, ಕಾಗುಣಿತ ದೋಷಗಳು ಇಲ್ಲದಂತೆ ಬರೆಯಬೇಕು. 3. ಅಕ್ಷರಗಳು ಒಂದೇ ಗಾತ್ರದಲ್ಲಿರಬೇಕು, ಅಂದರೆ ಒಂದು ಚಿಕ್ಕದು ಒಂದು ದೊಡ್ಡದು ಆಗಿರಬಾರದು. 4. ಅಕ್ಷರಗಳು ಬಿಡಿ ಬಿಡಿ ಆಗಿರಬೇಕು, ಕೂಡಿಸಿ ಬರೆಯಬಾರದು. 5. ಅಕ್ಷರ, ಪದ ಹಾಗೂ ಸಾಲುಗಳ ನಡುವೆ ನಿರ್ದಿಷ್ಟ ಅಂತರವನ್ನು ನೀಡಬೇಕು. 6. ಸಾಲುಗಳು ನೇರವಾಗಿರಬೇಕು. 7. ಅಕ್ಷರಗಳನ್ನು ಎಡಕ್ಕೆ ಇಲ್ಲವೇ ಬಲಕ್ಕೆ ಬಾಗಿಸಿ ಬರೆಯಬಾರದು, ಅಂದರೆ ನೇರ ನಿಲುವು ಇರಬೇಕು. 8. ನಿರ್ದಿಷ್ಟ ವೇಗದಲ್ಲಿ ಬರೆಯಬೇಕು, ಸಿತ್ತುಕಾಟು ಮಾಡಬಾರದು, ಒತ್ತಿ ಬರೆಯಬಾರದು. 9. ನಿಮ್ಮ ಕೈಬರಹ ಇತರರು ಓದಲು ಸಾಧ್ಯವಾಗುವಂತಿರಬೇಕು. ಭಾಷಾಭ್ಯಾಸಗಳು. ನಿಘಂಟಿನ ಸಹಾಯದಿಂದ ಈ ಪದಗಳಿಗೆ ಅರ್ಥ ಬರೆಯಿರಿ. 1. ಸೌಧ, ಮಹಲು. 2. ನಿರ್ಮಾತೃ, ಸ್ಥಾಪಕ. 3. ಹಸ್ತಪ್ರತಿ, ಕರಡು ಪ್ರತಿ. 4. ಪರಿಷ್ಕರಿಸು, ತಿದ್ದುವುದು, ಸರಿಪಡಿಸಿ ಬರೆಯುವುದು. 5. ತಾಣ, ಸ್ಥಳ. 6. ಪಾದ್ರಿ, ಕ್ರೈಸ್ತ ಧರ್ಮೀಯರ ಗುರು. ಆ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. 1. ಕಂಗೊಳಿಸು. ರಾತ್ರಿ ವೇಳೆ ಆಕಾಶದಲ್ಲಿ ತಾರೆಗಳು ಕಂಗೊಳಿಸುತ್ತವೆ. 2. ಸಾವಕಾಶ, ನಾವು ರಸ್ತೆಯನ್ನು ಸಾವಕಾಶವಾಗಿ ದಾಟಬೇಕು. 3. ಸಹಕಾರಿ, ನಮ್ಮ ಊರಿನಲ್ಲಿ ಹಾಲಿನ ಸಹಕಾರಿ ಸಂಘವಿದೆ. 4. ಯಶಸ್ಸು, ಮಕ್ಕಳ ಯಶಸ್ಸು ಪೋಷಕರಿಗೆ ಗೌರವ ತಂದುಕೊಡುತ್ತದೆ. 5. ವ್ಯಾಸಂಗ, ರಾಮ 7ನೆಯ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೆ. ಕೆಳಗೆ ನೀಡಿರುವ ವಾಕ್ಯದಲ್ಲಿನ ಪದಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯವಾಗಿ ಬದಲಿಸಿ ಬರೆಯಿರಿ. 1. ಕಂಗೊಳಿಸುತ್ತದೆ. ವೇಳೆ, ರಾತ್ರಿ, ಅರಮನೆ, ವಿದ್ಯುತ್ ದೀಪಗಳಿಂದ ಮೈಸೂರು. ಆನ್ಸರ್: ರಾತ್ರಿ ವೇಳೆ ವಿದ್ಯುತ್ ದೀಪಗಳಿಂದ ಮೈಸೂರು ಅರಮನೆ ಕಂಗೊಳಿಸುತ್ತದೆ. 2. ನಿಘಂಟಿನ ಪ್ರಕಟಿಸಲಾಯಿತು. ಹಸ್ತಪ್ರತಿಯನ್ನು ಪಂಡಿತರ ಪರಿಷ್ಕರಿಸಿ ನೆರವಿನಿಂದ. ಆನ್ಸರ್: ನಿಘಂಟಿನ ಹಸ್ತಪ್ರತಿಯನ್ನು ಪಂಡಿತರ ನೆರವಿನಿಂದ ಪರಿಷ್ಕರಿಸಿ ಪ್ರಕಟಿಸಲಾಯಿತು. 3. ತಾಣ, ಕನ್ನಡ ಹಲವು ನಾಡು ನದಿಗಳು. ಆನ್ಸರ್: ಕನ್ನಡ ನಾಡು ಹಲವು ನದಿಗಳ ತಾಣ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಅತ್ಯುತ್ತಮ, ಅತಿ ಪ್ಲಸ್ ಉತ್ತಮ. 2. ಲಕ್ಷಾಂತರ, ಲಕ್ಷ ಪ್ಲಸ್ ಅಂತರ. 3. ವಿದ್ಯುತ್ ದೀಪ, ವಿದ್ಯುತ್ ಪ್ಲಸ್ ದೀಪ. 4. ಗೋಲಾಕಾರ, ಗೋಲ ಪ್ಲಸ್ ಆಕಾರ. ಕೆಳಗಿನ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ.
ಐತಿ ಇದೆ. ಬಾಳ ಬಹಳ. ಗ್ವಾಡಿ ಗೋಡೆ. ಮ್ಯಾಲ ಮೇಲೆ. ಇದಕ ಇದಕ್ಕೆ. ಬಂದೈತಿ ಬಂದಿದೆ. ಒಳ್ಗ ಒಳಗೆ. ಕೇಳಿಸ್ತೈತಿ ಕೇಳಿಸುತ್ತಿದೆ.